ಇಂದಿನ ಈ ಭೀಕರ ಬರಗಾಲದಲ್ಲಿ ನೀರಿಗಾಗಿ ಹಾಹಾಕಾರ ಎದ್ದಿದೆ. ಏನು ಮಾಡುವುದೆಂದು ತೋಚದಾಗಿದೆ. ಇಂತಹ ಸಂದರ್ಭದಲ್ಲಿ ಡಿವೈನ್ ಪಾರ್ಕ್ ಕೊಡುವ ಪರಿಹಾರವೇನು ಅಂತ ಹೇಳಿ. ವರ್ಣಮಂತ್ರ ಜಪ. ನಾವೆಲ್ಲ 11 ಮಂದಿ ಸೇರಿ 11 ದಿನಗಳ ಕಾಲ ದಿನಾಲೂ 11 ನಿಮಿಷವಾದರೂ ವರ್ಣಮಂತ್ರವನ್ನು ಕಣ್ಣೀರು ಹರಿಸಿ ಬೇಡಿ. ಖಂಡಿತವಾಗಿ 3ನೇ ದಿನದಿಂದ ಮಳೆ ಶುರುವಾಗುತ್ತೆ. 11 ದಿನ ಆದಮೇಲೆ ನಿಲ್ಲಿಸಿ, 11 ದಿನ ಗ್ಯಾಪ್ ಕೊಡಿ. ಅಂತರ್ಜಲ ಈಗ ನಿಜವಾಗಿ ಉಕ್ಕಬೇಕು. ಹೊರಗಿನ ಜಲ ಅಲ್ಲ, ಅಂತರ್ಜಲ, ಭೂಮಿಯ ಒಳಗಿನ ಹೊರತೆಯನ್ನು ನಾವು ಉಕ್ಕಿಸಿಬಿಟ್ರೆ ನಾವು ಗೆದ್ದಂತೆ. ಮಾಡೋದಿಲ್ವಲ್ಲ, ಅದಕ್ಕೆ ವರ್ಣಮಂತ್ರ ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ರಾಜಕೀಯ ಪುಡಾರಿಗಳು ಅದು ಬಿಟ್ಬಿಡಿ. ಆ ಮೋಡ ತರೋದು, ಮೋಡ ಕಸಿ ಮಾಡೋದು, ಅಲ್ಲಿಂದ ಟ್ಯಾಂಕರಲ್ಲಿ ನೀರದು. ನಾವು ಏನು ಮಾಡಿದ್ದೇವೆ ಗೊತ್ತಾ, ದಿನಾಲು 100 ಟ್ಯಾಂಕರ್ ನೀರು ಬರೆಸಿದ್ದೇವೆ. ಆ ಟ್ಯಾಂಕರ್ ನೀರು ಬರುವ ಜಾಗ ಬತ್ತಿ ಹೋದರೆ ನೀವೇನು ಮಾಡಿದ್ದೀರಿ ಗೊತ್ತಾ, ಒಳಗಿನ ಬತ್ತಿ ಹೋಗುವ ಟ್ಯಾಂಕರ್ನ ನೀರಿನ ಯಥಾರ್ಥವಾಗಿ ಮೂಲವನ್ನೇ ಬಂದು ಮಾಡಿದ್ದೆ. ಅದು ನಿಮ್ಮ ಕ್ರೆಡಿಟೇ. ಹೊಟ್ಟು ದಿನ ನೀವು ಮಾಡಿದ್ರಲ್ಲ. ಪುಡಾರಿಗಳದ್ದೆಲ್ಲ ನಾಲ್ಗೆ ತುದಿ ಮಾತು, ಅದನ್ನು ನಂಬಲೇಬೇಡಿ. ಶಾಶ್ವತವಾದ ಯಥಾರ್ಥವಾದ ಭರವಸೆಯ ಬಿಂದು ಆದರೂ ಸಾಕು, ಅದಕ್ಕೆ ಬೆಲೆ ಕೊಡಿ. ಆ ಭರವಸೆ ನದಿ ಮರುಕ್ಷಣ ಬತ್ತಿ ಹೋಗೋದಕ್ಕೆ ಬೆಲೆ ಕೊಡಬೇಡಿ. ನಮ್ಮೆಲ್ಲರೊಳಗೂ ಅಂತಃಶಕ್ತಿ ಉದ್ದೀಪನವಾಗುವಂತೆ ವರ್ಣಮಂತ್ರವನ್ನು ಸಾಕ್ಷಾತ್ತಾಗಿ ದಿನಾಲು 10 ನಿಮಿಷ ಪೂರ್ಣ ಭರವಸೆಯಿಂದ ಖಂಡಿತವಾಗಿಯೂ ನೀವು ಸೂರ್ಯೋದಯ ಸೂರ್ಯಾಸ್ತಮಾನದ ವೇಳೆ ಖಂಡಿತವಾಗಿಯೂ ಜಪಿಸಿ. ಅದ್ಭುತ ಪರಿಣಾಮ 11ನೇ ದಿನದಲ್ಲಿ. ಇನ್ನೇನು ಬೇಕು? ಯಾಕಂದರೆ ಈ ರೀತಿಯಾಗಿ ಅಂದರೆ 11 ದಿನ ಅಂದರೆ ವರ್ಣಮಂತ್ರದೊಂದಿಗೆ 3ನೇ ದಿನದಿಂದನೇ ನಮಗೆ ಮಳೆ ಪ್ರಾರಂಭ ಆಗ್ತದೆ. ಆ ಥರ ಮಾಡಿ ಗೆದ್ದಿದ್ದು ಸ್ಪಷ್ಟವಾದ ಸ್ವಾನುಭವ. ಅದು ಯಾರು ಕದ್ಕೊಂಡು ಹೋಗ್ಬೇಕಾರೆ ಕದ್ಕೊಂಡು ಹೋಗ್ಲಿ ಮಾಡಲಿ. ನಾವು ಮಾತ್ರ ಗುಟ್ಟಿನಲ್ಲಿ ಮಾಡೋದೇ ಇಲ್ಲ. ಓಪನ್ ಟು ಆಲ್ ಕಾಸ್ಟ್, ಆಲ್ ಪೀಪಲ್, ಆಲ್ ರೀಜನ್, ಆಲ್ ವರ್ಲ್ಡ್ ಮಾಡಿ. ನಿಮಗೆ ತಾಕತ್ತಿದ್ರೆ ಮಾಡಿ ಗೆಲ್ಲಿ. ನಮಗೆ ಕಾಪಿರೈಟ್ ಬೇಕಂತಿಲ್ಲ, ಅದು ಭಗವಂತನ ವರುಣ ದೇವನ ಕಾಪಿರೈಟ್. ಆದರೆ ಬೇರೆಯವ್ರು ತಗೊಳ್ಬೋದು ಡಾಕ್ಟರ್ಜಿ. ಆದರೆ ಈ ಚಾರ್ಮಿನಿಂದ ಹೇಳಿ ಮಾಡಿಸುವಂತ ಚಾತಿ ಯಾರಿಗೂ ನಿಷ್ಠೆಯಿಂದ ಮಾಡ್ಲಿ, ಗೆಲ್ಲಿ. ನಾನೇನು ಬೇಡ ಅಂತ ಹೇಳೋದಿಲ್ಲ. ಹೌದು ಡಾಕ್ಟರ್ಜಿ. ಸಾಕ್ಷಾತ್ ವರುಣನನ್ನೇ ಕಂಡುಕೊಂಡು ಅವನಿಂದಲೇ ಕೈ ಕೊಡಬೇಡವೋ ಕೈ ಬಿಡುವ ಇಲ್ಲ. ಮಗು 11 ದಿನ ನಿಷ್ಠೆಯಿಂದ ಮಾಡಿದರೆ ಸದಾಕಾಲ ಭೂಮಿ ಇರುವ ತನಕ ನಾನಿದ್ದೇನೆ ಅಂತ ನಂಗೆ ಮಾತು ಕೊಟ್ಟಿದೆ. ಇನ್ನಂತ ಬೇಕು. ಭೂಮಿ ಇರುವ ತನಕ ಯೋಚನೆ